This is Runner Hut Expedition. ಹಲೋ ನಮಸ್ಕಾರ, ಹ್ಯಾಪಿ ಫ್ರೈಡೇ. ಸಾಕಾಯಿತು ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಹೇಳ್ಕೊಂಡು. ಸ್ವಲ್ಪ ಹೊಸ್ದಾಗಿ ಚೇಂಜ್ ಮಾಡೋಣ ಅಂತ ಹೆಂಗೋ ಕಷ್ಟಪಟ್ಟು ಬೆಳಗ್ಗೆ ಜಲ್ದಿ ಎದ್ಬಿಟ್ರಿ, ಲೇಟಾಗಿ ಮಲ್ಕೊಂಡು ಏನು ಪೂಲ್ಗೆ ಯಾವ ರೂಲ್ಸ್ ಫಾಲೋ ಮಾಡ್ತೀವೋ ಯಾವ್ದು ಬಿಡ್ತೀವೋ ಗೊತ್ತಿಲ್ಲ. ಎಲ್ಲ ಕಡೆ ಓದ್ತೀವೋ ಅಷ್ಟೇ, ಓದೋದು ಇಲ್ಲ ಅಂದ್ಕೊಳ್ಳಿ. ಸೊ ಹೆಂಗೋ ಕಷ್ಟಪಟ್ಟು ಎದ್ಬಿಟ್ಟಿದ್ದೀವಿ. ಸೊ ಅಷ್ಟೇಲಿ ಸದ್ಯಕ್ಕೆ ಈ ಪೂಲ್ ಯೂಸ್ ಮಾಡ್ತಾಯಿದ್ದೀವಿ, ಯಾಕೆಂದರೆ ಖಾಲಿ ಇದೆ ಇದು. ಇನ್ನೊಂದು ಪೂಲು ಸ್ವಲ್ಪ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು, ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ನಮ್ಗೆ ಅಷ್ಟೆಲ್ಲ ಟೈಮ್ ಇರಲಿಲ್ಲ, ಜಲ್ದಿ ಪೂಲ್ ಯೂಸ್ ಮಾಡಿ ತಿಂಡಿ ತಿಂದು ಇದೆ. ಮೇ ಬಿ ವಿ ಆರ್ ಗೋಯಿಂಗ್ ಟು ಕನ್ಯಾಕುಮಾರಿ. ನೆನ್ನೆ ಹೇಳ್ದಂಗೆ ಪ್ಲ್ಯಾನಲ್ಲಿ ಇರಲಿಲ್ಲ, ಬಟ್ ಆ್ಯಡ್ ಮಾಡಿಬಿಟ್ಟಿದ್ದೀವಿ. ಸೊ ಆ್ಯಕ್ಚುಲಿ ಲಾಸ್ಟ್ 2 ಡೇಸ್ ಫ್ಲೆಕ್ಸಿಬಲ್ ಇಟ್ಕೊಂಡಿದ್ದಕ್ಕೆ ಇವೆಲ್ಲ ಮಾಡೋಕ್ಕಾಯ್ತು. ಸ್ಟೇ ಇದು ಎಲ್ಲ ಚೇಂಜ್ ಮಾಡಿ ಹೆಂಗೋ ಮಾಡ್ತಾಯಿದ್ದೀವಿ. ಯು ವಿಲ್ ಸಿ ವಿಜುವಲ್ಸ್ ಆಫ್ ಕನ್ಯಾಕುಮಾರಿ ಆಲ್ಸೋ ಟುಡೇ. ಅಂದರೆ ಫುಲ್ ನೋಡೋಷ್ಟು ಟೈಮ್ ಇಲ್ಲ, ಎಷ್ಟಾಗುತ್ತೋ ಅಷ್ಟು ಹೋಗ್ಬಿಟ್ಟು ವಿ ವಿಲ್ ಗೋ ಟು ದಿಂಡಿಗಲ್. ದಟ್ಸ್ ದ ಪ್ಲ್ಯಾನ್ ಫಾರ್ ಟುಡೇ. ಬಟ್ ಫಾರ್ ನೌ ಇಟ್ಸ್ ಪೂಲ್ ಟೈಮ್. 3 ಸರಿ ಆ ಕಡೆಯಿಂದ ಈ ಕಡೆ ಮಾಡಿ, ಆ ಕಡೆಯಿಂದ ಈ ಕಡೆ ಮಾಡಿದೆ ಅಷ್ಟೇ ಫ್ರೆಂಡ್ಸ್. ಸುಸ್ತಾಗೋಯ್ತು. ಹೊಸ ವಿಡಿಯೋ ಕ್ಲಿಪ್ ಬಂದ, ಅದಕ್ಕೋಸ್ಕರ ಇವಾಗ ಒಂದು ಸಿನಿಮಾ. ಎಲ್ಲ ನಿಂತ್ಕೊಳಕ್ಕಾಗ್ತಿಲ್ಲ, ಇಲ್ಲಿ ಸುನಾಮಿ ಹೇಳ್ತಾ ಇದೆ ಹಿಂದೆ. ಓಯ್ ನಾನು ಹೆಂಗೆಂಗೋ ಹೋಗ್ತಾ ಇದ್ದೀನಿ ಇಲ್ಲಿ. ಓಯ್ ಬಿದೋದೆ ನಾನು. ಅಷ್ಟೇ ಆಗೋದು ಅಷ್ಟೇ, ಇಲ್ಲಿ ಫುಲ್ ಶೇಕ್ ಆಯ್ತು ಇಲ್ಲಿ. ಓಕೆನಾ, ಹೊರಡುವ ಸಮಯ ಬಂದಿದೆ. ಇಂತೂ ಫೈನಲಿ ನನ್ನ ಗಾಡಿ, ಹೊಸ ಗಾಡೀಲಿ ಫಸ್ಟ್ ರೈಡೇ ಕನ್ಯಾಕುಮಾರಿಗೆ ಹೋಗ್ತಾಯಿದ್ದೀನಿ. ಫುಲ್ ಖುಷಿಯಾಗಿಬಿಟ್ಟಿದ್ದೀನಿ ನಾನು, ಯಾಕೆಂದರೆ ನಂದು ಹಳೆ ಗಾಡೀಲಿ 40,000 ಕಿಲೋಮೀಟ್ರ್ ಓಡಿಸಿದ್ರು ಕೂಡ ಕನ್ಯಾಕುಮಾರಿಗೆ ಒಂದು ಸತಿನೂ ಹೋಗೋಕ್ಕಾಗಲಿಲ್ಲ. ಅದು ಎಷ್ಟೊಂದು ಸತಿ ಅಂದ್ಕೊಂಡು ಟ್ರೈ ಮಾಡಿ ಇನ್ನೇನು ಹೋಗಬೇಕು ಅನ್ನೋ ಟೈಮ್ಗೆ ಏನೋ ಆಗಿ ಕ್ಯಾನ್ಸಲ್ ಆಗ್ತಿತ್ತು. ಸೊ ಇದರಲ್ಲಿ ಏನು ಖುಷಿ ವಿಷಯ ಅಂದರೆ ಫಸ್ಟ್ ರೈಡೇ ಕನ್ಯಾಕುಮಾರಿಗೆ ಬಂದುಬಿಟ್ಟಿದೆ. ಇದು ವೆರಿ ವೆರಿ ಹ್ಯಾಪಿ. ಇನ್ನು 2,000 ಇವಾಗ ಅಷ್ಟೇ ಆಗಿರೋದು. ಇದು 2,000 ಕಿಲೋಮೀಟ್ರ್ ಇವಾಗಾಯಿತು, ಅದರಲ್ಲಿ 1,000 ಕಿಲೋಮೀಟ್ರ್ ಈ ರೈಡ್ದೇ ಆಗೋಯ್ತು. ಸೊ ಅದಕ್ಕೆ ಮುಂಚೆ ಫಸ್ಟ್ 1,000 ಕಿಲೋಮೀಟ್ರ್ ಫಸ್ಟ್ ಸರ್ವೀಸಿಗೋಸ್ಕರ ಓಡಿಸಿದ್ದು. ಸೊ ಇದೇ ಫಸ್ಟ್ ರೈಡ್ ಇದರಲ್ಲಿ. ನೋಡಿ ಇದು ಅಷ್ಟೇ, ಇದು 4.5 ಇಯರ್ಸ್ ಆದಮೇಲೆ ಕನ್ಯಾಕುಮಾರಿಗೆ ಬರ್ತಾಯಿದೆ. ಏನಿಲ್ಲ, ಓಡ್ತಿತ್ತಲ್ಲ ಇಷ್ಟು ವರ್ಷ. ಸೊ ಅದೊಂದೇ ಖುಷಿ ವಿಷಯ. ಇನ್ನೇನು ಹೊರಡೋ ಸಮಯ. ಎಲ್ಲ ಚೆಕ್ಔಟ್ ಎಲ್ಲ ಆಗ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಗಾಡಿನ ಇಲ್ಲಿ ನಿಲ್ಲಿಸ್ಬಿಟ್ಟು ಒಳಗಡೆ ಇರೋದಲ್ವ ರೂಮ್ಗಳು. ಸೊ ಒಳಗಡೆ ಹೋಗಿ ವಾಪಸ್ ಬರಬೇಕು, ಅದೊಂದು ಕೆಲಸ. ಇಲ್ಲೇ ಹತ್ತಿರದಲ್ಲೇ ಗಾಡಿಗಳು ನಿಲ್ಸಂಗಿದ್ದಿದ್ರೆ ನಾವು ಈ ಚೈನ್ ಲೂಬು ಎಲ್ಲ ಮಾಡಿಬಿಡ್ಬೋದಿತ್ತು. ಇಲ್ಲಿ ಬಂದು ಇಲ್ಲೇ 1 ಅವರ್ ಕೂತಿದ್ವಿ ಆಲ್ಮೋಸ್ಟು. ಎಷ್ಟೊತ್ತಿದ್ವಿ ಇಲ್ಲಿ? 3/4 ಅವರ್ ಮೇಲೆ ಇದ್ವಲ್ಲ, ಇಲ್ಲೇ ಕೂತಿದ್ವಿ. ಅಂತೂ ಇವಾಗ ಅಯ್ಯಪ್ಪ ಹತ್ತೋದೇ ಕಷ್ಟ ಅಲ್ಲಿ. ಸ್ಟೇಯಿಂದ ಬರೀ 10 ಕಿಲೋಮೀಟ್ರ್ ಬಂದಿದ್ದೇವೆ ಅಷ್ಟೇ. ಆಲ್ರೆಡಿ ತಮಿಳ್ನಾಡು ಬಂದ್ಬಿಡ್ತು. ಸೊ ಬಾರ್ಡ್ರಲ್ಲಿ ಇರೋದದು ನಮ್ಮದು ಎಸ್ತುವಾರಿ ಸ್ಟೇ ಇದ್ದಿದ್ದು, ಕೇರಳ ತಮಿಳ್ನಾಡು ಬಾರ್ಡ್ರು. ಸೊ ಇವಾಗ ಆಲ್ರೆಡಿ ಬ್ಯಾಕ್ ಟು ತಮಿಳ್ನಾಡು. ಆಹಾ, ಕನ್ಯಾಕುಮಾರಿ ಬೋರ್ಡ್ ನೋಡ್ತಾ ಇದ್ರೇ ಖುಷಿ ಆಗ್ತಾಯಿದೆ ನನಗೆ. ಹೋಗ್ತಾ ಇರೋದೇ ಇವಾಗ ನಾನ್ ಸ್ಟಾಪ್. ಅಯ್ಯಯ್ಯ, ನಾನ್ ಸ್ಟಾಪ್ ಅಂದ್ಬಿಟ್ಟು ನಾನೇ ಸ್ಟಾಪ್ ಮಾಡ್ತಾಯಿದ್ದೀನಲ್ಲ. ಅದು ಯಾಕೆ ಅಂದರೆ ನಮ್ಮ ನಾಗ ಅವರು ಚಿಪ್ಸ್ ತೊಗೋಬೇಕಂತಿಲ್ಲಿ. ಗುರುವಾಯೂರಿಂದ ಇಲ್ಲಿವರೆಗೂ ತೊಗೋಬೇಕು ಅಂದ್ಕೊಂಡೆ ಕೇರಳನೇ ಮುಗ್ದೋಯ್ತು. ತಮಿಳ್ನಾಡಲ್ಲಿ ತೊಗೊತಾ ಇದ್ದೆ ನಾನು ಚಿಪ್ಸ್ನ, ಕೇರಳ ಚಿಪ್ಸ್ ಅಂತ. ಏನು ಇಲ್ಲೇ ಮುಗಿದು ಬಾರ್ಡರ್ ಆಗಿ 10 ಕಿಲೋಮೀಟ್ರು ಆಗಿಲ್ಲ, ಆಲ್ರೆಡಿ ಇಲ್ಲೆಲ್ಲೂ ಕೊಕೊನೆಟ್ ಆಯಿಲಲ್ಲಿ ಮಾಡಿರೋ ಚಿಪ್ಸೇ ಸಿಗ್ತಾಯಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಯಾವುದೋ ಫ್ರೆಶ್ಶಾಗಿ ಫ್ಲೈಓವರ್ ಹಾಕಿದ್ದಾರೆ ಸದ್ಯ, ಕಂಪ್ಲೀಟ್ ಆಗಿರೋದೊಂದು ಖುಷಿ ವಿಷಯ ನಮಗೆ. ಇಲ್ಲಾಂದರೆ ಅಲ್ಲಿ ಕೆಳಗಡೆ ಹೋಗ್ಬೇಕಿತ್ತು ಟ್ರಾಫಿಕಲ್ಲಿ. 660 ರುಪೀಸ್ ಅಂತೆ 1 kg ಬನಾನಾ ಚಿಪ್ಸು. ಬೆಂಗಳೂರಲ್ಲೆಲ್ಲ ಎಷ್ಟಿರುತ್ತೋ ಗೊತ್ತಿಲ್ಲಪ್ಪ, ನಾನು ಯಾವತ್ತೂ 1 kgದೆಲ್ಲ ರೇಟ್ ಕೇಳಿಲ್ಲ. ಇಲ್ಲಿ ಅಷ್ಟಿದೆ. ಕನ್ಯಾಕುಮಾರಿ ಆರ್ಚ್ ಬಂತು. ಮಸ್ತ್ ರೈಡಪ್ಪ. ವಿವೇಕಾನಂದಪುರಂ ಅಂತೆ ನೋಡಿ.
ಇಲ್ಲಿ ಆ್ಯಕ್ಚುಲಿ ಟೋಕನ್ ಕಲೆಕ್ಟ್ ಮಾಡಿದರು ಲಾಸ್ಟ್ ಟೈಮು. ಈ ಸತಿನೂ ಬ್ಯಾರಿಕೇಡ್ ಹಾಕಿ ಮಾಡ್ತಾ ಇದ್ದಾರಾ ಇಲ್ವಾ ಗೊತ್ತಿಲ್ವಲ್ಲ. ಟೂರಿಸ್ಟ್ಸಿಗೆ ಮಾತ್ರ ಮಾಡೋದದು, ಬೈಕ್ಸ್ಗೆ ಮಾಡ್ತಾರ ಇಲ್ವಾ ಅಂತ ಗೊತ್ತಿಲ್ಲ. ಹೋದ ಸತಿ ಕಾರ್ಗೇನೋ ಮಾಡಿದರು. ಇಲ್ಲೇ ಮುಂದೆ ಬಿಡೋದು ಡೌಟು. ಬಿಡ್ತಾ ಇದ್ದಾರೆ ಬಾಪ ಸದ್ಯ. ಯಾ ಹಿಯರ್ ರೋಡ್ ಇಸ್ ದೇರ್, ಕಮ್ ಲಕ್ಕಿ. ಆ ಕನ್ಯಾಕುಮಾರಿ ದೇವಿ ದೇವಸ್ಥಾನ ಇದೆಯಲ್ಲ, ಅದರ ಪಕ್ಕದಲ್ಲಿ ಪಾರ್ಕಿಂಗ್ ಇದೆ, ಅಲ್ಲಿ ನಿಲ್ಲಿಸ್ಬೇಕಿತ್ತು ಲಾಸ್ಟ್ ಟೈಮು. ಏನೇನೋ ಮಾಡ್ತಾಯಿದ್ದಾರೆ ಈ ಸತಿ, ಸಖತ್ತಪ್ಪ. ಅಲ್ಲೇ ಇಲ್ಲಿ ನಿಲ್ಲಿಸಿದ್ವಿ ನಾವು ಲಾಸ್ಟ್ ಟೈಮು. ಇಲ್ಲಿ ನಿಲ್ಲಿಸಿ ಒಳಗಡೆ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ಸತಿ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗೋದು ಬೈಕಲ್ಲಿ. ಗೊತ್ತು ನಾನು ಉಲ್ಟಾ ಹಿಂಗೆ ಹಾಕ್ತೀನಿ, ಫ್ರಂಟಿಂದ ಅಲ್ವಾ ಫೋಟೋ ತೆಗೆಯೋದು, ಅದಕ್ಕೆ. ಈ ರೈಡಿನ ಮಿಷಿನ್ ಅಕಾಂಪ್ಲಿಷ್ ಆಗೋಯ್ತು. ಆ್ಯಕ್ಚುಲಿ ಇದು ಮಿಷಿನಲ್ಲಿ ಇರಲಿಲ್ಲ, ಒಂದು ಆಪ್ಷನ್ ಆಗಿತ್ತು. ಬಟ್ ಇವಾಗ ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾಯಿದೆ, ಕಂಪ್ಲೀಟ್ ಆದಾಗ ಅನಿಸ್ತಾ ಇದೆ ನಮ್ಮ ರೈಡು. ಇಲ್ಲ ಸರ್ ವೆಂಡ ನೀರ್ದು ಲೆವೆಲ್ ಜಾಸ್ತಿ ಇರೋದ್ರಿಂದ ಆ ಕಡೆ ಹೋಗೋದಕ್ಕೆ ಬಿಡ್ತಿಲ್ಲ. ನಾನು ಲಾಸ್ಟ್ ಟೈಮ್ ಅಲ್ಲಿಂದ ಫೋಟೋ ತೆಗೆದಿದ್ದೆ, ಅಲ್ಲಿವರೆಗೂ ಹೋಗ್ಬೋದಿತ್ತು. ಅಲ್ಲಿ ನೀರು ಅಷ್ಟೊಂದು ಇರಲಿಲ್ಲ. ಈ ಸತಿ ಡಿಸೆಂಬರ್ ಅಲ್ವಾ, ಸೊ ನೀರಿದೆ. ವಾಟರ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಇಲ್ಲಿಂದನೇ ತಗೋಬೇಕು. ಶ್ರೀ ಆದಿಶಂಕರ ಭಗವತ್ಪಾದಾಲ್ ಮಂಟಪಂ. ಇಲ್ಲೊಂದು ವಿಡಿಯೋ ತೆಕ್ಕೊಳ್ಳೋಕ್ಕೂ ಆಗಲ್ಲ ಗುರು, ಫುಲ್ ಜನ ಅಡ್ಡ ಬಂದು ಆಗ್ತಾರೆ. ಶಬರಿಮಲೆಗೆ ನಡ್ಕೊಂಡು ಹೋಗಿದಾರಂತೆ. ಹೋಗ್ತಾರೆ, ಬೇಜಾನ್ ಜನ ಹೋಗ್ತಾರೆ. 48 ದಿನ ಆಯ್ತಂತೆ. ಸ್ವಾಮಿ ಶರಣು. ನಮ್ಗೆ ಕೇಳೋಕ್ಕೆ ಸುಸ್ತಾಯ್ತವೆಲ್ಲ. ಇನ್ನೇನು ಇನ್ನೊಂದು 3 ಅವರ್ ಇದ್ದರೆ ಇಲ್ಲೇ ಸನ್ಸೆಟ್ಟು ಆಗ್ಬಿಡುತ್ತೆ ಆ ಕಡೆ. ಸುನಾಮಿ ಮೆಮೋರಿಯಲ್ ಪಾರ್ಕ್ ದೇವಸ್ಥಾನ ಇಲ್ಲಿರೋದು, ಕನ್ಯಾಕುಮಾರಿ ದೇವಿದು ಆ ಕಡೆ. ಈಗ ಅಲ್ಲಿ ಆ ಗ್ಲಾಸ್ ಬ್ರಿಡ್ಜ್ ಕಂಪ್ಲೀಟ್ ಆಗಿರಲಿಲ್ಲ, ಅದು ಮಾಡಿದ್ದಾರೆ ನೋಡು, ನಡ್ಕೊಂಡು ಹೋಗ್ಬೋದು ಅದರಲ್ಲಿ. ಆ ಸ್ಟ್ಯಾಚು ಹತ್ರ ಯಾರೂ ಹೋಗೋಕ್ಕೆ ಆಗ್ತಾ ಇರಲಿಲ್ಲ 1 ವರ್ಷದಿಂದ. ಅದೇನೋ ಕನ್ಸ್ಟ್ರಕ್ಷನಲ್ಲಿತ್ತು, ಈಗ ಮುಗಿಸಿದ್ದಾರೆ. ಅಲ್ಲೋಗಿ ಫೆರ್ರಿ ತೊಗೊಂಡು ಹೋಗ್ಬೇಕು. ಅಲ್ಲಿದೆ ನೋಡು. ಓಕೆ, ಫುಲ್ ಸ್ಯಾಟಿಸ್ಫೈಡ್, ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ವೆರಿ ಸ್ಯಾಟಿಸ್ಫೈಡ್. ಇವಾಗ ಕಂಪ್ಲೀಟ್ ಫೀಲ್ ಆಗ್ತಾಯಿದೆ. 3 ಅವರ್ಗೆ ಹೋದಾಗ ಆಗಿಲ್ಲ, ಇವಾಗ ಆಗ್ತದೆ. ಯಾಕೆಂದರೆ ಈ ಪ್ಲ್ಯಾನೇ ತುಂಬ ಸರಿ ಕ್ಯಾನ್ಸಲ್ ಆಗಿ, ತುಂಬ ಸರಿ ಇದಾಗಿ ಫೈನಲಿ ಬಂದಿದ್ದೀವಿ. ಈ ಸರಿನೂ ಅಂದ್ಕೊಂಬಿಟ್ಟಿದ್ವಿ ಆಲ್ಮೋಸ್ಟ್ ಕ್ಯಾನ್ಸಲ್ ಮಾಡೋಣ ಅಂತ. ಎಲ್ಲ ವೀಡಿಯೋಗಳು ಎಲ್ಲ ನಮ್ಮ ಸೀರೀಸ್ದು ಎಲ್ಲ ನೀಟಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಲಾಂಗ್ ರೈಡ್ ಇದು, 1 ವಾರ ಆಯಿತು. ನೋಡೋಣ ನೆಕ್ಸ್ಟ್ ಯಾವಾಗ ಸಿಗೋದು ಅಂತ. ಈ ರೈಡಿನ ಸೀರೀಸ್ಗೆ ಇಷ್ಟೇ. ಸಿ ಯು ಇನ್ ದ ನೆಕ್ಸ್ಟ್ ರೈಡ್ ಆರ್ ಸೀರೀಸ್. ಬಾಯ್ ಬಾಯ್. ಹ್ಯಾಪಿ ನ್ಯೂ ಇಯರ್.